Hello students, welcome to Ishwari Taniksha channel. Students, ಇವತ್ತು KCET information bulletin ಅನ್ನು ರಿಲೀಸ್ ಮಾಡಿದ್ದಾರೆ. So that information bulletin is available in my Telegram channel. So if you want to download it, you can visit my Telegram channel and download the information bulletin. So students, in this video, we are going to see how many rounds are there for KCET counseling. ಸೊ ಸ್ಟೂಡೆಂಟ್ಸ್ ನೀವು ಎಂಜಿನಿಯರಿಂಗ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ ಸೊ ಎಷ್ಟು ಸ್ಟೆಪ್ಸ್ ಇದೆ, ಸೊ ವಾಟ್ ಆರ್ ದ ಸ್ಟೆಪ್ಸ್ ಆ್ಯಂಡ್ ವಾಟ್ ಆರ್ ದಿ ಆಪ್ಷನ್ಸ್ ಅವೈಲಬಲ್ ಆರ್ ವಾಟ್ ಆರ್ ದ ಚಾಯ್ಸಸ್ ಅವೈಲಬಲ್ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಇಂಪಾರ್ಟೆಂಟ್ ನಿಮಗೆ ಏನು ತಿಳಿದಿರಬೇಕು ಅಂತಂದರೆ, ದ ಪ್ರಯಾರಿಟಿ ಆಫ್ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ ಫಾರ್ ದ ಫಸ್ಟ್ ರೌಂಡ್ ವಿಲ್ ರಿಮೇನ್ ಸೇಮ್ ಫಾರ್ ಆಲ್ ದ ರೌಂಡ್ಸ್ ಆಫ್ ಸೀಟ್ ಅಲಾಟ್ಮೆಂಟ್. ಸೊ ಸ್ಟೂಡೆಂಟ್ಸ್ ಗಮನ ಇಟ್ಟು ಕೇಳಿ, ಫಸ್ಟ್ ರೌಂಡಲ್ಲಿ ನೀವು ಏನು ಆಪ್ಷನ್ ಎಂಟ್ರಿ ಮಾಡ್ತೀರೋ ಅದು ಲಾಸ್ಟ್ವರೆಗೂ ಇರುತ್ತೆ. ನೆಕ್ಸ್ಟ್ ರೌಂಡಲ್ಲಿ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಮೀನಿಂಗ್ ಇಸ್, ಫಸ್ಟ್ ರೌಂಡಲ್ಲಿ ಸಪೋಸ್ ನೀವು 10 ಕಾಲೇಜಸನ್ನು ಆಪ್ಷನ್ ಎಂಟ್ರಿಯಲ್ಲಿ ಮಾಡಿರ್ತೀರ. ಸೊ ಸೆಕೆಂಡ್ ರೌಂಡಲ್ಲಿ ಆ 10 ಕಾಲೇಜಸ್ಸೇ ಇರುತ್ತೆ. ನೀವೇನಾದರೂ 11th ಕಾಲೇಜನ್ನು ಆ್ಯಡ್ ಮಾಡಬೇಕು ಅಂತಂದರೆ ಆಗೋದಿಲ್ಲ. ಸೊ ನೋ ನ್ಯೂ ಕಾಲೇಜಸ್ ಕ್ಯಾನ್ ಬಿ ಆ್ಯಡೆಡ್. ಸೊ ನೀವು ಫಸ್ಟ್ ರೌಂಡಲ್ಲಿ ಎಷ್ಟು ಕಾಲೇಜಸ್ ಆ್ಯಡ್ ಮಾಡಿದ್ದೀರೋ ಅಷ್ಟೇ ಕಾಲೇಜಸ್ ಮಾತ್ರ ಇರುತ್ತೆ. ಅಂದರೆ ಎಷ್ಟು ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ಅಷ್ಟು ಮಾತ್ರ ಇರುತ್ತೆ. ನೆಕ್ಸ್ಟ್ ರೌಂಡಿಂದ ನೀವು ನ್ಯೂ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಆಗೋದಿಲ್ಲ. Candidate will not be allowed to enter options again for any other rounds. ಅಂದರೆ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಮತ್ತೆ ಆ್ಯಡ್ ಮಾಡೋಕ್ಕೆ ಆಗೋದಿಲ್ಲ. The priority of options entered by the candidate will be shown on the option entry module by obtaining the candidate credentials. Candidate may delete or alter the order of option based on the choice of candidate opted for the respective round of seat allotment. ಅಂದರೆ ನೀವು ನೆಕ್ಸ್ಟ್ ರೌಂಡಲ್ಲಿ ಅದನ್ನು ಡಿಲೀಟ್ ಮಾಡ್ಬೋದು, ಆಲ್ಟರ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು, ಬಟ್ ನ್ಯೂ ಆಪ್ಷನ್ಸ್ ಆ್ಯಡ್ ಮಾಡೋಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟು ನೋಡಿ, ಈ ರೌಂಡ್ಸ್ ಎಲ್ಲ ಇರುತ್ತೆ, ನಾವು ಡೀಟೇಲಾಗಿ ನೋಡೋಣ. ಸೊ ಫಸ್ಟ್ ಏನು ಅಂತಂದರೆ, ಡೌನ್ಲೋಡಿಂಗ್ ಆಫ್ ವೆರಿಫಿಕೇಷನ್ ಸ್ಲಿಪ್ ಫ್ರಮ್ KEA ವೆಬ್ಸೈಟ್. ಸೊ ಈಗಾಗಲೇ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ. ಸೊ ವಾಟ್ ಈಸ್ ನೆಕ್ಸ್ಟ್ ಸ್ಟೆಪ್ ಅಂತ ನೋಡೋದಾದರೆ, ಎಂಟ್ರಿ ಆಫ್ ಆಪ್ಷನ್ಸ್ ಬೈ ದಿ ಎಲಿಜಿಬಲ್ ಕ್ಯಾಂಡಿಡೇಟ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಬೇಕು. ನೆಕ್ಸ್ಟು ಪಬ್ಲಿಕೇಶನ್ ಆಫ್ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಸೊ ಸ್ಟೂಡೆಂಟ್ಸ್, ಫಸ್ಟ್ ರೌಂಡ್ ರಿಸಲ್ಟ್ಸ್ಗಿಂತ ಮುಂಚೆ ಒಂದು ಮಾಕ್ ಸೀಟ್ ಅಲಾಟ್ಮೆಂಟ್ ಅಂತ ಒಂದು ರಿಲೀಸ್ ಮಾಡ್ತಾರೆ. ಸೊ ಅದರಲ್ಲಿ ನಿಮಗೆ ಒಂದು ಐಡಿಯಾ ಬರುತ್ತೆ, ಆಪ್ಷನ್ ಎಂಟ್ರಿ ಯಾವ ಕಾಲೇಜಸ್ ಪ್ರಯಾರಿಟಿ ಮೇಲಿಡಬೇಕು, ಯಾವ ಕಾಲೇಜಸ್ ಕೆಳಗಡೆ ಇಡಬೇಕು ಅನ್ನೋದು ನಿಮಗೆ ಐಡಿಯಾ ಸಿಗುತ್ತೆ. ಸೊ ಮಾಕ್ ಸೀಟ್ ಅಲಾಟ್ಮೆಂಟ್ ಫಸ್ಟು ರಿಲೀಸ್ ಮಾಡ್ತಾರೆ. ಸೊ ಅದಾದಮೇಲೆ ಏನಾಗುತ್ತೆ ನೋಡಿ, ಆಫ್ಟರ್ ದಿ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆರ್ ಪಬ್ಲಿಷ್ಡ್, candidates can add or delete or modify or rearrange the options. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಮಾಕ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಯು ಕ್ಯಾನ್ ಆ್ಯಡ್ ಅಂತಂದರೆ ಹೊಸದಾಗಿ ಆ್ಯಡ್ ಮಾಡ್ಬೋದು. ಆ್ಯಡ್ ಆರ್ ಡಿಲೀಟ್ ಆರ್ ಮಾಡಿಫೈ ಆರ್ ರೀಅರೇಂಜ್ ದಿ ಆಪ್ಷನ್ಸ್ ಮಾಡ್ಬೋದು ಮಾಕ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ. ಆಮೇಲೆ ಫೈನಲಿ ಸೇವ್ಡ್ ಆಪ್ಷನ್ಸ್ ವಿಲ್ ಬಿ ಯೂಸ್ಡ್ ಫಾರ್ ಸೀಟ್ ಅಲಾಟ್ಮೆಂಟ್. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತಂದರೆ, ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಸೊ ಮಾಕ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ರಿಸಲ್ಟ್ ಅನೌನ್ಸ್ ಆದಮೇಲೆ 2 ಆಪ್ಷನ್ಸ್ ಇರುತ್ತೆ ನಿಮಗೆ. ಏನಂದರೆ, ಒಂದು ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ, ಇಲ್ಲ ಅಂತಂದರೆ ನಿಮಗೆ ಸೀಟ್ ಅಲಾಟ್ ಆಗಿರೋದಿಲ್ಲ. ಸೊ ಫಸ್ಟ್ ಸಪೋಸ್ ನಿಮಗೆ ಸೀಟ್ ಅಲಾಟ್ ಆಗಿದ್ದರೆ ನೋಡಿ ಏನಾಗುತ್ತೆ ಅಂತಂದರೆ, ನಿಮಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ಚಾಯ್ಸ್ 1 ಏನು ಅಂತಂದರೆ, ನಿಮಗೆ ಸಪೋಸ್ ಯಾವುದೋ ಒಂದು ಎಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಕ್ಕಿರುತ್ತೆ. ಸೊ ನಿಮಗೆ ಆ ಕಾಲೇಜಲ್ಲಿ ಜಾಯಿನ್ ಆಗಬೇಕು, ನಿಮ್ಗೆ ಆ ಕಾಲೇಜ್ ಇಷ್ಟ, ಸೊ ಹೋಗಿ ಜಾಯಿನ್ ಆಗಬೇಕು ಅಂತಂದರೆ ನೀವು ಫೀಸ್ ಪೇ ಮಾಡಿಬಿಟ್ಟು ಜಾಯಿನ್ ಆಗ್ಬೋದು. ದಟ್ ಈಸ್ ಚಾಯ್ಸ್ 1. ಸೊ ಚಾಯ್ಸ್ 2 ಏನು ಅಂತಂದರೆ, ನಿಮಗೆ ಇನ್ನೂ ಬೆಟರ್ ಕಾಲೇಜು ಸಿಗಬೇಕು ಅಂತ ಅಂದ್ಕೊಳ್ತಾ ಇರ್ತೀರ. ಸೊ ಇವಾಗ ಸಿಕ್ಕಿರೋ ಸೀಟು ಸಹ ನಿಮಗೆ ಬಿಡೋಕ್ಕೆ ಇಷ್ಟ ಆಗಿರಲ್ಲ. ಸೊ ಆ ಸೀಟ್ನ ಹೋಲ್ಡ್ ಮಾಡಿಕೊಂಡು ನೀವು ಸೆಕೆಂಡ್ ರೌಂಡ್ ಹೋಗಬೇಕು ಅಂತ ಅಂದ್ಕೊತೀರ. ಸೊ ನೋಡಿ ಇಲ್ಲಿ, satisfied but wish to participate in the second round by holding the allotted seat should not join the college
ಬಟ್ ವೆಯ್ಟ್ ಫಾರ್ ಸೆಕೆಂಡ್ ರೌಂಡ್. ಸೊ ನೀವು ಹೋಲ್ಡ್ ಮಾಡ್ಬೋದು, ಅಂದರೆ ನೀವು ಚಾಯ್ಸ್ 2 ಕೊಟ್ಟರೆ ಆ ಸೀಟ್ ನಿಮಗೆ ಹೋಲ್ಡಲ್ಲಿ ಇರುತ್ತೆ. ಸೊ ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟ್ ಚಾಯ್ಸ್ 3 ಅನ್ನು ಕೊಟ್ಟರೆ ನಾಟ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದಿ ಸೆಕೆಂಡ್ ರೌಂಡ್ ವಿತೌಟ್ ಹೋಲ್ಡಿಂಗ್ ಎನಿ ಸೀಟ್. ಸೊ ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ ಪರ್ಟಿಕ್ಯುಲರ್ ಕಾಲೇಜಲ್ಲಿ, ಬಟ್ ನಿಮಗೆ ಆ ಸೀಟ್ ಇಷ್ಟ ಇರೋದಿಲ್ಲ. ಸೊ ನೀವು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದ್ರೆ ಆ ಸೀಟು ನಿಮ್ಮ ಕೈಯಿಂದ ಹೊಟ್ಟೋಗುತ್ತೆ. ಸೊ ನಿಮ್ಮ ಕೈಯಲ್ಲಿ ಯಾವುದೇ ಸೀಟ್ ಇರೋದಿಲ್ಲ. ಸೊ ಬಟ್ ನೀವು ನೆಕ್ಸ್ಟು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಚಾಯ್ಸ್ 4 ಅಂತಂದರೆ ನಿಮಗೆ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ, ಯು ಆರ್ ಗೋಯಿಂಗ್ ಔಟ್ ಆಫ್ ದಿ ಕೌನ್ಸ್ಲಿಂಗ್, ಎಕ್ಸಿಟ್ ಅಂತ ಇರುತ್ತೆ. ಸೊ ನೀವು ಯು ಆರ್ ಗೋಯಿಂಗ್ ಔಟ್ ಆಫ್ ದಿ ಕೌನ್ಸ್ಲಿಂಗ್ ಅಂತ. ಸೊ ನೆಕ್ಸ್ಟು ಫಸ್ಟ್ ರೌಂಡ್ ಆಯ್ತಲ್ವಾ, ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಸೊ ಸೆಕೆಂಡ್ ರೌಂಡ್ ಏನಾಗುತ್ತೆ ನೋಡಿ, ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಟರ್ ಆರ್ ಡಿಲೀಟ್ ಆರ್ ಮಾಡಿಫೈ ಆರ್ ರೀಅರೇಂಜ್. ಸೊ ನೋಡಿ ಇಲ್ಲಿ ಆ್ಯಡ್ ಅನ್ನೋ ಆಪ್ಷನ್ ಇಲ್ಲ, ಯು ಕ್ಯಾನ್ ಓನ್ಲಿ ಆಲ್ಟರ್, ಡಿಲೀಟ್, modify or rearrange the options. Finally saved options will be used for seat allotment. ಸೊ ನೀವು ಈಗ ಸೆಕೆಂಡ್ ರೌಂಡಲ್ಲಿ ಆಲ್ಟರ್ ಮಾಡ್ಕೊಳ್ಳಿ, ಡಿಲೀಟ್ ಮಾಡ್ಕೊಳ್ಳಿ ಆಪ್ಷನ್ ಎಂಟ್ರಿನಲ್ಲಿ. ಸೊ ಇವಾಗ ಏನಾಗುತ್ತೆ ಅಂದರೆ ರಿಸಲ್ಟ್ ಬಂದ್ಬಿಟ್ಟು ಅನೌನ್ಸ್ ಆಗುತ್ತೆ. ಸೊ ಮತ್ತೆ ನೋಡಿ ಇಲ್ಲಿ ನಿಮಗೆ 4 ಚಾಯ್ಸಸ್ ಇರುತ್ತೆ. ಸೊ ಚಾಯ್ಸ್ 1 ಏನು ಅಂತಂದರೆ, ಸೊ ನಿಮಗೆ ಸಿಕ್ಕಿರೋ ಸೀಟ್ ಇಷ್ಟ ಆಗಿದೆ ಅಂತ ನೀವು ಫೀಸ್ ಪೇ ಮಾಡಿ ಜಾಯ್ನ್ ಆಗ್ಬೋದು. ಸೊ ಚಾಯ್ಸ್ 2 ಅಲ್ಲಿ ಏನಾಗಿರುತ್ತೆ ನೋಡಿ, satisfied but wish to participate in the second extended round. ಸೊ ಸ್ಯಾಟಿಸ್ಫೈ ಆಗಿರ್ತೀರಾ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಮೀನಿಂಗ್ ಏನು ಅಂತಂದರೆ, ಅಂದರೆ ಇನ್ನೂ ಬೆಟರ್ ಆಪ್ಷನ್ ಯಾವುದಾದ್ರೂ ಸಿಗ್ಬೋದು ಅಂತ ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊತೀರಾ. ಪೇ ದ ಫೀಸ್. ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ರೌಂಡಲ್ಲಿ ಫೀಸ್ ಪೇ ಮಾಡೋಕ್ಕೆ ಹೇಳಿಲ್ಲ, ಬಟ್ ಸೆಕೆಂಡ್ ರೌಂಡಲ್ಲಿ ನೀವು ಹೋಲ್ಡ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಪೇ ದ ಫೀಸ್. ಪೇ ದ ಫೀಸ್, ಶುಡ್ ನಾಟ್ ಜಾಯಿನ್ ದ ಕಾಲೇಜ್ ಬಟ್ ವೆಯ್ಟ್ ಫಾರ್ ದಿ ನೆಕ್ಸ್ಟ್ ರೌಂಡ್. ಸೊ ನೀವು ಹೋಲ್ಡ್ ಮಾಡ್ಬೋದು ಸೀಟ್ನ, ಫೀಸ್ನ ಪೇ ಮಾಡಬೇಕು, ನೆಕ್ಸ್ಟ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಚಾಯ್ಸ್ 3. ಸೊ ಚಾಯ್ಸ್ 3 ಅಂದರೆ ಮತ್ತೆ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿ ಸೀಟ್ ಅಲಾಟೆಡ್. ಸೊ ನೀವು ಆ ಸೀಟ್ ಬೇಡ ಅಂತ ನೆಕ್ಸ್ಟ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ಚಾಯ್ಸ್ 4 ಇದೆ, ನಾಟ್ ಸ್ಯಾಟಿಸ್ಫೈಡ್, ಯು ಆರ್ ಗೋಯಿಂಗ್ ಔಟ್ ಆಫ್ ದಿ ಕೌನ್ಸಿಲಿಂಗ್ ಅಂತ ಅರ್ಥ. ನೆಕ್ಸ್ಟ್ ಥರ್ಡ್ ರೌಂಡ್ ಇಸ್ ಕಾಲ್ಡ್ ಆಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆರ್ ಕ್ಯಾಶುವಲ್ ವೇಕೆನ್ಸಿ ರೌಂಡ್. ಸೊ ಈ ರೌಂಡಲ್ಲಿ ಮತ್ತೆ ನೋಡಿ ಸೀಟ್ಸ್ ಆಪ್ಷನ್ಸ್ ಬಂದ್ಬಿಟ್ಟು ಆಲ್ಟರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಮಾಡಿಫೈ ಆರ್ ರೀಅರೇಂಜ್ ದಿ ಆಪ್ಷನ್ಸ್. ಸೊ ಫೈನಲಿ ಸೇವ್ಡ್ ಆಪ್ಷನ್ಸು, ಸೊ ನೀವು ಸೇವ್ಡ್ ಏನು ಆಪ್ಷನ್ಸ್ ಇದೆ ಸೊ ಅದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ರಿಸಲ್ಟ್ಸ್ ಒನ್ಸ್ ಪಬ್ಲಿಷ್ ಆದಮೇಲೆ ನೋಡಿ ಇಲ್ಲಿ, ಆಫ್ಟರ್ ಪಬ್ಲಿಕೇಶನ್ ಆಫ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಅಲಾಟೆಡ್ there will not be any choice to select. ಸೊ ಸ್ಟೂಡೆಂಟ್ಸ್ ಒನ್ಸ್ ರಿಸಲ್ಟ್ ಅನೌನ್ಸ್ ಆದಮೇಲೆ ನಿಮಗೆ ಚಾಯ್ಸ್ 1, 2, 3, 4 ಯಾವುದೇ ಚಾಯ್ಸಸ್ ಇರೋದಿಲ್ಲ. ನಿಮಗೆ ಯಾವ ಸೀಟ್ ಅಲಾಟ್ ಆಗಿದೆಯೋ ನೀವು ಕಂಪಲ್ಸರಿ ಆ ಸೀಟನ್ನು ತೊಗೊಂಡು ಆ ಕಾಲೇಜಲ್ಲಿ ಹೋಗಿ ನೀವು ಜಾಯಿನ್ ಆಗಬೇಕು. ಸೊ ಇಲ್ಲ ನಿಮಗೆ ಇಷ್ಟ ಇಲ್ಲ ಅಂತಂದರೆ ನಿಮಗೆ ಸರ್ಟೆನ್ ಡೇಸ್ ಇರುತ್ತೆ, ಆ ಡೇ ಒಳಗಡೆ ನೀವು ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ವಲ್ಪ ಅಮೌಂಟನ್ನು ರೆಡ್ಯೂಸ್ ಮಾಡ್ತಾರೆ. ಇಲ್ಲ ಅಂತಂದರೆ ನೀವು ಪೆನಾಲ್ಟಿ ಪೇ ಮಾಡಬೇಕಾಗುತ್ತೆ. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕಂಪಲ್ಸರಿಲಿ ಜಾಯಿನ್ ದಿ ಸೆಲೆಕ್ಟೆಡ್ ಕಾಲೇಜ್. ಸೊ ಲಾಸ್ಟ್ ರೌಂಡಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಯಾವ ಸೀಟ್ ಅಲಾಟ್ ಆಗಿದೆಯೋ ನೀವು ಕಂಪಲ್ಸರಿ ಜಾಯಿನ್ ಆಗಬೇಕು. ಇಲ್ಲ ಅಂತಂದರೆ ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು. ಪರ್ಟಿಕ್ಯುಲರ್ ಟೈಮ್ ಇರುತ್ತೆ, ಆ ಡೇಟ್ ಒಳಗಡೆ ನೀವು ಕ್ಯಾನ್ಸಲ್ ಮಾಡಿಕೊಂಡ್ರೆ ಲೈಕ್ 5,000 or 10,000 ಕ್ಯಾನ್ಸಲ್ ಮಾಡಿಕೊಂಡು ಮಿಕ್ಕಿದ ಅಮೌಂಟ್ ಕೊಡ್ತಾರೆ. ಇಲ್ಲ ಅಂತಂದರೆ ನೀವು ಪೆನಾಲ್ಟಿ ಪೇ ಮಾಡಬೇಕಾಗುತ್ತೆ. ಸೊ ಬಿ ವೆರಿ ಕೇರ್ಫುಲ್ ಆ್ಯಂಡ್ ಗೋ ಥ್ರೂ ದಿಸ್ ಒನ್ಸ್ ಅಗೇನ್. ಸೊ ಇನ್ಫಾರ್ಮೇಷನ್ ಬುಲೆಟಿನಲ್ಲಿದೆ, ಇದು ಬಂದ್ಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇದೆ. ಸೊ ಯು ಕ್ಯಾನ್ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ಡೌನ್ಲೋಡ್ ಇಟ್. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.